ಕುಸ್ತಿ ಆಡೋದ್ರಲ್ಲಿ, ಕುದುರೆ ಸವಾರಿ ಮಾಡೋದ್ರಲ್ಲಿ ಈ ಪ್ರಾಂತಕ್ಕೆ ಪ್ರಸಿದ್ಧಿ. ನಮ್ಮ ದಾನಮ್ಮನಿಗೆ ಅವನೇ ಸರಿಯಾದವರ. ಇಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕ ಗಂಡಾದ್ರೂ ಸಿಕ್ತಲ್ಲ, ಅಷ್ಟ ಸಾಕು. ವೀರ್ ಮಲ್ಲಯ್ಯನ ದಯದಿಂದ ಮಗಳಿಗೆ ಗಂಡೇನೋ ಗೊತ್ತಾತು, ಆದ್ರೆ ಹಣಕ್ಕೇನ್ ಮಾಡಬೇಕೋ ಗೊತ್ತಾಗ್ವಲ್ದು. ಈಗ ಗಂಡಿನ ಕಡೆಯವ್ರು ಹೇಳಿದ ಮುಹೂರ್ತಕ್ಕ ಮದುವೆ ಮಾಡಿಕೊಡ್ಲಿಲ್ಲ ಅಂದ್ರ ನನ್ನ ಮಗಳನ್ನ ಮತ್ಯಾರು ಮದುವೆ ಆಗ್ತಾರ? ಗುಡಿಯಾಗ ಕುಂತು ಕಣ್ಣೀರ್ ಹಾಕಿದ್ರೆ ಹಣ ಸಿಗ್ತಾವೇನು? ಹೊಲ ಮನಿ ಮಾರಿ ಆದ್ರೂ ಮದುವೆ ಮಾಡೋಣ, ಸುಮ್ನಿರು. ಸಂಸ್ಥಾನಿಕರ ಮನತನ ನಮ್ದು. ಹೊಲ ಮನಿ ಮಾರಾಕ 4 ಜತಿ ಎತ್ತು ಹೂಡಿ ಕಣ ಮಾಡೋಷ್ಟು ಹೊಲ ಇಲ್ಲ. 10 ಜನ ಬಂದ್ರ ಮನೆಯಾಗ ಮಲಗಕ್ ಜಾಗ ಇಲ್ಲ. ಇಂಥದ್ರಾಗ ಸಾಲ್ಕ 6 ಹೆಣ್ಣು ಕೂಸ್ಕೊಟ್ಟ ಆ ಪರಮಾತ್ಮ ಬಡಬಗ್ಗರಿಗೆ ಯಾಕಾರ ಹೆಣ್ಮಕ್ಳು ಕೊಡ್ತಾನೋ ಏನೋ. ಇದ್ದು ಸತ್ತಂಗ್ ಬಾಳ. ಅಡಗಾಡ, ಸುಮ್ನಿರು. ಶರಣು ತಾಯಿ. ಎದ್ದೇಳಿ, ನಮಸ್ಕಾರ ಮಾಡ್ಬೇಡಿ. ನೀವು ನನಗಿಂತ ಹಿರಿಯರು, ಆಶೀರ್ವಾದ ಮಾಡಿ. ಯಾಕವ ಕಣ್ಣೀರು? ನೊಂದ್ಕೋಬೇಡ. ಆ ಶಿವ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾನೆ. ಏನ್ ಒಳ್ಳೇದು ಮಾಡ್ತಾನೋ ಏನು? ನಿಮ್ಮ ಮಗಳ ಮದ್ವೆ ಆಗೇ ಆಗುತ್ತೆ. ನನ್ನ ಮದ್ವೆ ಜೊತೆಲೆ ನಿಮ್ಮ ಮಗಳ ಮದ್ವೆ ಆಗ್ಲಿ. ಮದುವೆಗೆ ಒಂದು ಹಿಡಿ ಕಾಳ್ ಬಗ್ಗೆನೂ ಯೋಚನೆ ಮಾಡ್ಬೇಡಿ. ನಿಮ್ಮ ಮಗಳ ಮದುವೆ ಮುಹೂರ್ತದಲ್ಲೇ ನನ್ನ ಮದುವೆ ನಡೀಲಿ. ಚಿಂತೆ ಮಾಡ್ಬೇಡಿ. ಹೋಗಿ ನಿಮ್ಮ ಬೀಗರಿಗೆ ತಿಳಿಸಿ. ಶಿವ ಭಕ್ತರನ್ನ ಕಾಡ್ತಾನೆ, ಆದ್ರೆ ಕೊಲ್ಲೋದಿಲ್ಲ. ಹೋಗ್ಬನ್ನಿ ತಾಯಿ. ಗುರುಗಳೇ, ಅರ್ಥವಾಯಿತು. ಅದೇ ಮುಹೂರ್ತದಲ್ಲೇ ನಿನ್ನ ಮದುವೆ. ದಾನಮ್ಮ, ನಿನ್ನಾತ್ಮ ವಯಸ್ಸಿಗೆ ಮೀರಿ ಹಣ್ಣಾಗಿದೆ. ತಾಯಿ, ಸೋಮನಾಥನನ್ನು ಒಂದು ಬಾರಿ ನೋಡುವ ಮನಸ್ಸಿದೆಯೇ? ಅವರು ಹೇಗಿದ್ದಾರೆ ಅನ್ನೋದನ್ನ ನಿಮ್ಮ ಕಣ್ಣು, ನಿಮ್ಮ ಹೃದಯದಿಂದ ಬರೋ ಮಾತು ಹೀಗೇ ಇದ್ದಾರೆ ಅಂತ ಹೇಳ್ತಾ ಇದೆ. ಗುರು ಶಿಷ್ಯನನ್ನ ದಾರಿ ತಪ್ಪಿಸೋ ಕಾಲ ಇನ್ನೂ ಬಂದಿಲ್ಲ ಗುರುಗಳೇ. ನನಗೆ ಇನ್ನೊಂದು ಆಸೆ ಇದೆ. ಹೇಳಮ್ಮ. ಈ ಪ್ರಾಂತ್ಯದಲ್ಲಿ ಈ ರೀತಿ ಕಷ್ಟದಲ್ಲಿರೋ ತಂದೆ ತಾಯಂದ್ರ ಮಕ್ಕಳ ಮದುವೆ ನನ್ನ ಮದುವೆ ಜೊತೆ ಸಾಮೂಹಿಕವಾಗಿ ನಡೆಯಬೇಕು. ಇದೇ ನನ್ನ ಆಸೆ. ದಾನಮ್ಮ, ಅದು ನೀನಂದುಕೊಂಡಷ್ಟು ಸುಲಭ ಅಲ್ಲ ಮಗಳೇ. ಧನ ಧಾನ್ಯ. ಯೋಚನೆ ಮಾಡಬೇಡಿ. ಧನವೂ ಬರುತ್ತೆ, ಧಾನ್ಯವೂ ಬರುತ್ತೆ. ಗಿರ್ಜಾ, ಏನೋ ಹಸನ್ ಮಾಡಾಕತ್ತಂಗ ಐತಲ್ಲ. ನಿಂಗೊಂದು ವಿಷಯ ಗೊತ್ತಾತೇನು? ದಾನಮ್ಮನ್ ಲಗ್ಗಂದಾಗ 550 ಸಾಮೂಹಿಕ ಮದುವೆ ಆಗಾಕತ್ತಾವಂತ. ಆಗ್ಲಿ ಬಿಡು, ನಿಂಗೇನ್ ತ್ರಾಸ ಆತು? ಅಲ್ಲ, ಇನ್ನೊಂದ್ ಆಗಿತ್ತಂದ್ರ 551 ಹೇಳಾಕ ಕೇಳಾಕ ಸರಿ ಆಗ್ತಿತ್ತು ಅಂತ. ನೀನು ಎಲ್ಲಾರು ಹುಡುಕ್ ಮದ್ವೆ ಮಾಡ್ಕೊಂಬಿಡು, ಅಂಕಿ ಸಂಕಿ ಸರಿ ಹೋಗುತ್ತೆ. ನಾ ತಯಾರದೀನಿ, ಆದ್ರೂ ನಂಗೆ ಹೆಣ್ಣು ಕೊಡೋರು ಬೇಕಲ್ಲ. ನೀ ಏನ್ರ ಮನಸ್ ಮಾಡಿದ್ರ. ಯಾಕ, ಏನಂತ ಜೀವ? ಹುಡುಗಿ ಒಪ್ಪಿದ್ರ ಮದುವೆ ಆಗು ಅಂತೈತಿ. ಯಾವ ಹುಡುಗಿ? ಅಲ್ಲ, ದೇವ್ರು ಒಂದ್ ಗಂಡಿಗೆ ಒಂದ್ ಹೆಣ್ಣಿನ ಸೃಷ್ಟಿ ಮಾಡಿಟ್ಟಾನಂತ. ಅವ ಯಾರನ್ನ ಕಳಿಸ್ತಾನೋ ಆಕಿನ ಮದುವೆ ಆಗ್ತೀನಿ. ರಾತ್ರಿ ಮಕ್ಕಳುವಾಗ ದೇವ್ರನ್ನ ಬೇಡ್ಕೊಂಡ್ ಮಲ್ಕೋ. ಕನಸ್ನಾಗ ದೇವ್ರ ಬಂದು ಇಂಥ ಕಡೆ ಹೆಣ್ಣೈತಿ ನೋಡ್ ಮದ್ವೆ ಮಾಡ್ಕೊ ಅಂತಾನ. ಹೋಗ್ ಮಾಡ್ಕೊ. ಇದು ನಿನಗೆ ಹೆಂಗ್ ಗೊತ್ತಾತು? ರಾತ್ರಿ ಬೇಡಿದ್ದು ಬೆಳಿಗ್ಗೆ ಸಿಗ್ತೈತಿ ಅನ್ನೋ ವಿಚಾರ. ಸಂಕದ ಸೋಮನಾಥಪ್ಪಂಗ ಕನಸ್ನಾಗ ಶಿವ ಬಂದು ದಾನಮ್ನಂತ ಶರಣಿನ ಮದ್ವೆ ಮಾಡ್ಕೋ, ನಿನಗ್ ತಕ್ಕ ಹೆಂಡತಿ ಅನ್ನಂತ. ಅದ್ಕ ನೀನು ಬೇಡ್ಕೊ. ಆಗ್ಲಿ, ಹಂಗ ಮಾಡ್ತೀನಿ. ದೇವ್ರು ವರ ಕೊಟ್ರು ಯಾಕೆ ಕೊಡ್ಬಾರ್ದು? ಈಗ ನಾನು ಗಂಡ ದೇವ್ರನ್ನ ಬೇಡ್ಕೊಳ್ಳಿಯೋ ಹೆಣ್ಣು ದೇವ್ರನ್ನ ಬೇಡ್ಕೊಳ್ಳಿಯೋ? ಇಬ್ರು ಬೇಡ್ಕೊ. ಇಬ್ರು ಪೈಕಿ ಯಾರು ಒಬ್ರು ಬಂದ್ ಕೊಡ್ತಾರ ನಿಂಗ್ ವರನ. ನೀ ಅನ್ನೋದು ಬರೋಬ್ಬರಿ ಐತಿ. ಇಬ್ರು ಕರೆದ್ರ ಬರೋ ತ್ರಾಸ ಆಕೈತ್ಲಾ ಅವ್ರಿಗೆ. ಅದಕ್ಕೆ ನಾನು ಇಬ್ರು ಸೇರ್ಸೇ ಕರೆದ್ ಬಿಡ್ತೇನೆ. ಅರ್ಧನಾರೀಶ್ವರನ್ ಕರಿತೇನೆ. ಅವ್ರು ಬಂದು ಈ ಕೈಯಾಗರೆ ಕೊಡ್ಲಿ, ಈ ಕೈಯಾಗರೆ ಕೊಡ್ಲಿ ಅಂದಂಗ ಇವತ್ ರಾತ್ರಿ ಎಲ್ಲಿ ಮಲ್ಕೊಂತಿ? ಯಾಕ? ಅಲ್ಲ, ನೀನು ಈಗ ನೋಡ ಅವ್ರು ಬಂದ್ ನಿಂದ ಹೆಸರು ಹೇಳಿದ್ರು ಅಂತ ತಿಳ್ಕೊ. ಆಗ ನಾನು ಕೂಗ್ ಹೇಳ್ಬೇಕಲ್ಲ, ನೀ ಕೂಗಳತ್ಯಾಗ ಮಲಗಿದ್ರೆ ಚಲೋ ಅಂತ. ಅಪ್ಪ ಕಣ್ಣಪ್ಪ, ಯಾವ ನಕ್ಷತ್ರದಾಗ ಹುಟ್ಟಿದ್ಯೋ ನಮ್ಮಪ್ಪ. ನೋಡ್ ನೀ ಅಪ್ಶಕನ ನುಡಿಬೇಡ. ಮತ್ತ ನೀ ಅಪ್ಪ ಗಿಪ್ಪ ಅಂದ್ರ ನಮ್ಮ ಆಶಾ ಭಂಗ ಮಾಡ್ಬೇಡ. ಇವತ್ ರಾತ್ರಿ ಕನಸು ಬೀಳ್ಲಿಲ್ಲ, ನಾಳೆ ಮುಂಜಾನೆ ಅಪ್ಪ ಅನ್ನು, ಅಜ್ಜ ಅನ್ನು, ಮುತ್ಯ ಅನ್ನು ನಡಿತೈತಿ. ಆತ್ ಹೋಗೋ ಮಾರಾಯ. ಅರ್ಧನಾರೀಶ್ವರ, ಈ ಕಣ್ಣಿಲ್ದವಂಗ
ಒಂದು ಹೆಣ್ಣು ಜೋಡು ಮಾಡಪ್ಪ ತಂದೆ. ದಾನಮ್ಮ, ನಿನ್ನ ಸಂಕಲ್ಪದ ಹಾಗೆ ಈ ಸಂಕದಲ್ಲಿ 500 ಮಂದಿಗಿಂತ ಹೆಚ್ಚು ಮಧುಮಕ್ಕಳು ಸಿದ್ಧವಾಗಿದ್ದಾರೆ. ಮದುವೆಯೇನೂ ಮಾಡಬಹುದು. ಆದರೆ ನೀರೇ ಸಿಗದಂಥ ಈ ಕಲ್ಲು ಭೂಮಿಲಿ ಬಂದಂಥ ಜನರಿಗೆ ನೀರನ್ನು ಎಲ್ಲಿಂದ ಒದಗಿಸೋದಮ್ಮ? ಸಂಕಲ್ಪ ಮಾಡಿಸಿದ್ದು ಶಿವ ಅಂದಮೇಲೆ ಇಲ್ಲಿ ನಮ್ಮವ್ವ ಗಂಗವ್ವ ಇದ್ದೇ ಇರ್ತಾಳೆ. ತಾಯಿ ಗಂಗಾ ಮಾತೆ, ಪ್ರಾಣಿ ಪಕ್ಷಿಗಳಿಗೆ ಜೀವದಾನಿಯಾಗಬೇಕಾದವಳು ನೀನು ಭೂಮಿಯೊಳಗೆ ಯಾಕಿದ್ದೀಯಾ ತಾಯಿ? ನನ್ನ ಸಂಕಲ್ಪ ಸತ್ಯ ಸಂಕಲ್ಪವೇ ಆಗಿದ್ದರೆ ನನಗೆ ಕಾಣಿಸು. ಬಾ ತಾಯಿ. ಗುರುಗಳೇ, ಹೇಳು ದಾನಮ್ಮ. ಇಲ್ಲಿ ತಾಯಿ ಗಂಗಾ ಮಾತೆ ಇದ್ದಾಳೆ. ಪೂಜೆ ಮಾಡಿಸಿ. ಎಂದೂ ಬತ್ತಲಾರದ ಪ್ರಾಣ ಗಂಗೆಯಾಗಿ ಇಲ್ಲೇ ನೆಲೆಸ್ತಾಳೆ. ಆಗಲಿ ಮಗಳೇ, ಇಂದೇ ಕಾರ್ಯ ಪ್ರಾರಂಭಿಸೋಣ. ಈ ಕ್ಷೇತ್ರ ಎಂದಿಗೂ ಸಂಕತೀರ್ಥ ಎಂದು ಪ್ರಖ್ಯಾತಿ ಹೊಂದಲಿ. ಕೀರ್ತಿಯಪ್ಪ, ಯಾಕ ನಗಾಕತ್ತಿಯಲ್ಲ? ಏನಂದಿ? ಯಾಕ ನಗಾಕತ್ತಿಯಲ್ಲ ಅಂದೆ. ರಾತ್ರಿ ಕನಸಿನಾಗ ಅರ್ಧನಾರೇಶ್ವರರು ಬಂದು ತಿರುಣಪ್ಪ. ಹುಚ್ಚ ಮನಸ್ಸು ಅಲ್ಲ, ಈ ಹುಚ್ಚ ಆಶಾದ ಮನಸ್ಸಿಗೆ ಕಾಣ್ತಾನೇನಪ್ಪ ಶಿವ. ಆದ್ರೂ ಪ್ರಯತ್ನ ಬಿಡಬಾರ್ದು, ಪ್ರಯತ್ನ ಬಿಡಬಾರ್ದು ಅಂದೆ. ಇಲ್ಲದ ಆಶೆ ಯಾಕೆ ಮಾಡ್ತೀಯೋ? ಈಗ 551ನೇ ಮದುವೆ ಯಾರ್ದಂತ ಗೊತ್ತಾಗೈತಿ. ಆ ಯಾರ್ದು? ಯಾವೂರಿಂದು? ಏನಂದಿ? ಯಾರ್ದು ಯಾವೂರಿಂದು ಅಂದೆ. ಯಾವ ಊರಿಂದು ಅಲ್ಲ, ಇದ ಊರದ ಕನ್ಯಾವರ. ನಮ್ಮ ಗಿರಿಜಾಗ ಅವ್ರ ಸ್ವಾದರ ಮಾವನ ಜೊತೆ ಮದುವೆ ಗೊತ್ತಾಗೈತಪ್ಪ. ಅಂದ್ರ ನನ್ನ ಆಶಾದ ಗಂಟು ಕಗ್ಗಂಟಾತ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯಂ.
ಶರಣು ಶರಣು. ದಾನಮ್ಮ, ಜತ್ತ ಸಂಸ್ಥಾನದ ಮಹಾರಾಜ ಮಹಾರಾಣಿ, ಶರಣು. ಈ ರಾಜ ದಂಪತಿಗಳ ಸಹಾಯದಿಂದಲೇ ನಿನ್ನ ಮಹಾಸಂಕಲ್ಪವಾದ ಈ ಸಾಮೂಹಿಕ ವಿವಾಹ ನೆರವೇರಿದ್ದು. ರಾಜ ಪ್ರತ್ಯಕ್ಷ ದೇವತಾ ಅನ್ನೋ ಮಾತನ್ನ ಸತ್ಯ ಮಾಡಿದಿರಿ. ಧನ್ಯವಾದಗಳು. ಶರಣು. ಜತ್ತ ಸಂಸ್ಥಾನದ ಸಂಪತ್ತಿರುವುದೇ ತಮ್ಮಂಥವರ ಸೇವೆಗಾಗಿ ತಾಯಿ. ಈ ನಿಮ್ಮ ಮಹಾ ಕಾರ್ಯದಲ್ಲಿ ನಮಗೆ ಅಳಿಲು ಸೇವೆ ದೊರೆತದ್ದೇ ನಮ್ಮ ಮಹಾಭಾಗ್ಯ ತಾಯಿ. ಶರಣು. ಶರಣು.